ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತು ಮಾರ್ನಿಂಗ್ಗೆ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಈಗ ತಾನೇ ಫ್ರೆಶ್ ಅಪ್ ಆಗಿ ಏನಾರ ತಿಂಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ತಿಂಡಿ ಮಾಡ್ಕೊತಾ ಇದ್ದೆ. ತಿಂಡಿಗೆ ಬೀಟ್ರೋಟ್ ಪಲ್ಯ ಮತ್ತು ಚಪಾತಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೆ. ನನಗೆ ರೈಸ್ ಐಟಮ್ ಇಷ್ಟ ಆಗಲ್ಲ. ಏನಿದ್ರು ಚಪಾತಿ ರೊಟ್ಟಿ ಆ ಥರ ಆದರೆ ಚೆನ್ನಾಗಿ ತಿನ್ಬೋದು. ರೈಸ್ ಐಟಮ್ ಆದರೆ ಜಾಸ್ತಿ ತಿನ್ನೋಕ್ಕಾಗಲ್ಲ. ನಾನು ಜಾಸ್ತಿ ಚಪಾತಿ ದೋಸೆ ಆ ಥರ ತಿಂಡಿಗಳನ್ನೇ ಮಾಡ್ಕೊಳ್ಳೋದು. ತಿಂಡಿನೂ ರೆಡಿ ಆಯಿತು. ಒಬ್ಬೊಬ್ಬರು ಚಪಾತಿನ ಸ್ಮೂತ್ ಬರಲ್ಲ, ರಫ್ ಆಗುತ್ತೆ ಆರಿದ ಮೇಲೆ ಅಂಥವ್ರು ಈ ಥರ ನಾನು ಹೇಳೋದನ್ನ ಟ್ರೈ ಮಾಡಿದ್ರೆ ಪಕ್ಕ ಚಪಾತಿ ತುಂಬ ಸ್ಮೂತಾಗಿ ಬರುತ್ತೆ ಮತ್ತು ಪೂರಿ ಯಾವ ಥರ ಉಪ್ಪು ಬರುತ್ತೆ ಅದೇ ಥರ ಬರುತ್ತೆ. ಏನಿಲ್ಲ, ಅದಕ್ಕೆ ನಾವು ಕಲಿಸ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಮೈದಾ ಹಿಟ್ಟು, ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ನೀರಲ್ಲಿ ಅದನ್ನು ಚೆನ್ನಾಗಿ ಕಲಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಎಣ್ಣೆಲಿ ಅದು ನೆನೆಸಿದ್ರೆ ಚಪಾತಿ ತುಂಬ ಚೆನ್ನಾಗಿ ಬರುತ್ತೆ. ನೀವು ಟ್ರೈ ಮಾಡಿ, ಚಪಾತಿ ಮಾತ್ರ ತುಂಬ ಸ್ಮೂತಾಗಿ ಬರುತ್ತೆ. ಇನ್ನು ಚಪಾತಿ ಎಲ್ಲ ರೆಡಿ ಆಯಿತು. ನಮ್ಮ ಮನೆಗೊಂದು ಕ್ಯೂಟ್ ರಾಮು ಅಂತ ಒಂದು ಪಕ್ಕದ ಮನೇಲಿ ಬೆಕ್ಕು ತುಂಬ ಮುದ್ದಾಗಿತ್ತು, ಅದು ಬಂದಿತ್ತು. ಅದನ್ನು ಸ್ವಲ್ಪ ಮಾತಾಡಿಸ್ಕೊಂಡು ಎತ್ಕೊಂಡು ಇನ್ನು ಸಂಜೆ ಈವ್ನಿಂಗ್ ಆಗ್ತಾ ಬರ್ತಾಯಿತ್ತು. ಏನಾರ ಸ್ನ್ಯಾಕ್ಸ್ ತಿನ್ನೋಣ ಅಂತ ಇರೋದಕ್ಕೆ ಗೋಬಿ ಇತ್ತು, ಗೋಬಿ ತರಿಸ್ಕೊಂಡು ತಿಂದೆ. ಸೊ ಗೋಬಿ ಎಲ್ಲ ತಿಂದಾದ್ಮೇಲೆ ಒಂದು ಸ್ವಲ್ಪ ಫ್ರೂಟು ದ್ರಾಕ್ಷಿ ಹಣ್ಣು ತಿಂತಾಯಿದ್ದೀನಿ. ಸಂಜೆ ತುಂಬ ಮಳೆ ಬರ್ತಾ ಇತ್ತು. ಸೊ ಮಳೆಗೇನಾದ್ರು ತಿನ್ನೋಣ ಅಂತ ಹೇಳಿ ಬಿಸಿ ಬಿಸಿ ಬಜ್ಜಿ ಮಾಡಿಕೊಂಡು ತಿಂತಾಯಿದ್ದೀನಿ. ಬಜ್ಜಿಗೆ ಸಾಸ್ ಜೊತೆ ಡಿಪ್ ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಾವು ಹಂಗೆ ತಿಂದಿರ್ತೀವಿ, ಈ ಥರ ಒಂದ್ಸಲ ಟೇಸ್ಟ್ ಮಾಡಿ ನೋಡಿ, ಚೆನ್ನಾಗಿರುತ್ತೆ ಟೇಸ್ಟು ಕೂಡ. ಇವತ್ತಿನ ಡೇ ಇಷ್ಟೇ, ಈ ಥರ ಇತ್ತು ಇವತ್ತಿನ ದಿನ ನಂದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಯಾರಿನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ.